ನಾನು ನಿಮ್ಮ ಪ್ರೀತಿಯ ಪರಿಚಯ ಚಾನಲ್ ಶಿವಶಂಕರ್. ಪರಿಚಯ ಚಾನಲ್ನ ಉದ್ದೇಶ ಇಷ್ಟೇ, ತಿಂಗಳಲ್ಲಿ ಬರೋ 4 ಶನಿವಾರದಲ್ಲಿ ಮೊದಲನೇ ಶನಿವಾರ ಹಿಂದೂ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಎರಡನೇ ಶನಿವಾರ ಪ್ರತಿಭಾ ಪರಿಚಯ, ಅಂದರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರೋಂಥ ಸ್ಥಳೀಯರು, ಅಂದರೆ ಲೋಕಲ್ ಟ್ಯಾಲೆಂಟೆಡ್ ಏನಿರ್ತಾರೆ ಅಂಥ ಪರ್ಸನ್ ಪರಿಚಯ ಮಾಡಿಕೊಡ್ತೀವಿ. ಮೂರನೇ ವಾರ ಮಳೆಗಾಲದ ಮುತ್ತುಗಳು, ಅಂದರೆ ನೀರು, ಪ್ರಕೃತಿ, ಬೆಟ್ಟ ಗುಡ್ಡ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ತೆಗೆಯೋಂಥ ವೀಡಿಯೋಗಳಿವು. ಅಂದರೆ ಪಿಕ್ನಿಕ್ ಪ್ಲೇಸು, ಟೂರಿಸ್ಟ್ ಪ್ಲೇಸ್, ಲೋಕಲ್ ಟೂರಿಸ್ಟ್ ಪ್ಲೇಸ್ ಅನ್ಬೋದು, ಆ ಥರದವು ಮಾಡಿಕೊಡ್ತೀವಿ. ಈ ನಾವು 3 ವಾರಗಳಲ್ಲಿ ಒಂದೊಂದು ಸಂಚಿಕೆ ಮಾಡ್ತೀವಿ ನಾವು. ಈ ವಾರದ ವೀಕ್ಷಕರೇ, ನಾವು ನಿಮಗೆ ಇವತ್ತು ಹೊಸದಾಗಿ ವಿಶೇಷವಾಗಿ ಪರಿಚಯ ಮಾಡಿಕೊಡ್ತಾ ಇರೋ ವ್ಯಕ್ತಿ ಹೆಸರು ಪಿ. ತಿಪ್ಪೇಸ್ವಾಮಿ. ಇವರ ಸ್ವಂತ ಊರು ಚಳ್ಳಕೆರೆ, ಕಾಟಪ್ನಟ್ಟಿ. ಪಿ. ತಿಪ್ಪೇಸ್ವಾಮಿ ಸರ್, ಇವರ ತಂದೆ ಹೆಸರು ವೀರಣ್ಣ, ತಾಯಿ ಹೆಸರು ವೀರಮ್ಮ. ಇವರು ಹುಟ್ಟಿದ್ದು 18ನೇ ತಾರೀಕು 9ನೇ ತಿಂಗಳು 1946ನೇ ಇಸ್ವಿ. ಸ್ಥಳ ಚಳ್ಳಕೆರೆ ತಾಲೂಕು, ಚಳ್ಳಕೆರೆ ಟೌನ್. ಇವರು ವೃತ್ತಿ ಅಂದರೆ ತಮ್ಮ ಜೀವನೋಪಾಯಕ್ಕೆ ಶಿಕ್ಷಕ ವೃತ್ತಿ ಮಾಡ್ತಾ ಇದ್ರು. ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು. ಪ್ರವೃತ್ತಿ ಅಂದರೆ ಇವರು ಸಮಾಜ ಸೇವೆ ಮಾಡಲಿಕ್ಕೆ ಅಥವಾ ತಮ್ಮ ಮನಸ್ಸಂತೃಪ್ತಿಗೋಸ್ಕರ ಉಚಿತವಾದಂಥ ಸೇವೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದ ಕ್ಷೇತ್ರ ನಿರ್ದೇಶನ. ಇವರು ಸಂಗೀತ ಮತ್ತು ನಾಟಕ ನಿರ್ದೇಶನದಲ್ಲಿ ಮಹತ್ವವಾದ ಒಂದು ಸಾಧನೆ ಮಾಡಿದ್ದಾರೆ. ಇವರು ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಿರ್ದೇಶಕನ ಸ್ಥಾನದಲ್ಲಿ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ. ಇವರು ತಮ್ಮ ನಿರಂತರ ನಿರ್ದೇಶಕ ಒಂದು ಪ್ರವೃತ್ತಿಯಾಗಿ ಸ್ವೀಕರಿಸಿದಂಥ ನಿರ್ದೇಶನವನ್ನು ತುಂಬ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿದ್ದರ ಫಲವಾಗಿ ಇವರಿಗೆ ಮುಖ್ಯವಾಗಿ 5 ಪ್ರಶಸ್ತಿಗಳು ಸಿಕ್ಕಿದ್ದಾವೆ. 2001ರಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ವಾಲ್ಮೀಕಿ ಪ್ರಶಸ್ತಿ, ರಂಗಚೇತನ ಪ್ರಶಸ್ತಿ. 2023ರಲ್ಲಿ ರಾಜ್ಯ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಭಾಜನರಾಗಿದ್ದಾರೆ ಶ್ರೀಯುತರು. ಇವರು 2014ರಿಂದ 2017ರವರೆಗೆ ನಾಟಕ ಅಕಾಡೆಮಿ ಸದಸ್ಯರಾಗಿ ಸೇವೆ ಸಲ್ಲಿಸಿ ಶ್ರೀಯುತರಿಗೆ ಕನ್ನಡ ರಾಜ್ಯೋತ್ಸವ ಸಮಿತಿ ಆಯ್ಕೆ ಸದಸ್ಯರಾಗಿ 2024 ಇಸ್ವಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೆಹಲಿ ಕನ್ನಡ ಸಂಘ ಅನ್ನೋ ಒಂದು ಕನ್ನಡ ಅಭಿಮಾನ ಇರೋ ಸಂಘದಿಂದ ಆಯೋಜನೆ ಆಗಿದ್ದಂಥ, ಅಂದರೆ ಆ ನಾಟಕ ಸಂಘದವರು ಅದನ್ನು ವ್ಯವಸ್ಥೆ ಮಾಡಿದ್ದಂಥ ಒಂದು ವೇದಿಕೆಯಲ್ಲಿ ರಾಜವೀರ ಮದಕರಿ ನಾಯಕ ನಾಟಕಕ್ಕೆ ಇವರು ಸಂಗೀತ ಮತ್ತು ನಾಟಕ ನಿರ್ದೇಶಕ ಶಿಕ್ಷಕರಾಗಿ ಅಥವಾ ಗೌರವಾನ್ವಿತರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದು 2017ರಲ್ಲಿ ರಾಜವೀರ ಮದಕರಿ ನಾಯಕ ನಾಟಕ ದೆಹಲಿಯಲ್ಲಿ ಇವರು ಈ ಒಂದು ಆ ತಂಡಕ್ಕೆ ರಾಜವೀರ ಮದಕರಿ ನಾಯಕ ನಾಟಕದಲ್ಲಿ ಪಾತ್ರಾಭಿನಯ ಮಾಡಿದ್ದಂಥ ತಂಡಕ್ಕೆ ನಿರ್ದೇಶಕರಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶ್ರೀಯುತರು ಕಾಟಪ್ನಟ್ಟಿಯಲ್ಲಿ 1992ರಿಂದ ಇಲ್ಲಿವರೆಗೂ, ಅಂದರೆ ಈಗ ಪ್ರಸ್ತುತ 2025ರ ಇಸ್ವಿಯಲ್ಲಿ ಸಹಿತ 1992ರಲ್ಲಿ ಒಂದು ನಾಟಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಶ್ರೀ ಕಾಟಮಲಿಂಗೇಶ್ವರ ನಾಟಕ ಸಂಘ ಅಂತ ಅದರ ಹೆಸರು. ಅಲ್ಲಿ 1992ರಿಂದ ಅಂದರೆ ಇಲ್ಲಿಗೆ 32-33 ವರ್ಷದಿಂದಲೂ ಪ್ರತಿ ವರ್ಷವೂ ಆ ನಾಟಕ ಸಂಘದಿಂದ ಯಶಸ್ವಿಯಾಗಿ ರಾಜವೀರ ಮದಕರಿ ನಾಯಕ ನಾಟಕವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. 30 ಜನ ಕಲಾವಿದರು ಇರುವಂಥ ಸಂಘ ಇದು. ಸ್ನೇಹಿತರೆ, ಇಷ್ಟೆಲ್ಲ ಒಂದು ಮಹತ್ವವಾದ ಇತಿಹಾಸ ಹೊಂದಿರುವಂಥ ಶ್ರೀಯುತರು ತಮ್ಮ ಜೀವನದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಬಾಲಿಗೆ ಬಂದಂಥ ಸೇವಾ ಮನೋಭಾವದಿಂದ ಕನ್ನಡ ನಾಡಿಗೆ ಹಾಗೂ ಕನ್ನಡ ಭಾಷೆಗೆ ಕೈಲಾದ ಒಂದು ಸೇವೆಯನ್ನು ಅರ್ಪಿಸುವ ಮೂಲಕ ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ
ಇಷ್ಟ ಆದಲ್ಲಿ, ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.